ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಕೇವಲ ಮಹಿಳೆಯರಿಗೆ ಸಂಬಂಧಪಟ್ಟಿದೆ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಹಿಳೆಯರೇ, ನಿಮ್ಮ ಆರೋಗ್ಯದ ಕಾಳಜಿ ನೀವೇ ಮಾಡಬೇಕು. ನೀವು ಮನೆಯ ನಿಜವಾದ ಶಕ್ತಿ. ನೀವು ಚೆನ್ನಾಗಿದ್ದರೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರುತ್ತಾರೆ. ವಿಡಿಯೋ ನೋಡುತ್ತಿರುವವರು ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಅನಿಸಿಕೆಯನ್ನು ಚಾಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮಹಿಳೆಯರೇ, ಪೀರಿಯಡ್ ಸಮಯದಲ್ಲಿ ನಾವು ತುಂಬಾನೇ ನೋವು ಕಿರಿಕಿರಿ ಅನುಭವಿಸುತ್ತೇವೆ ಎಂದು ನಿಮಗೆ ಗೊತ್ತಿರುವ ವಿಷಯ. ಆದರೆ ಪೀರಿಯಡ್ ಸಮಯದಲ್ಲಿ ಸ್ವಚ್ಛತೆ ತುಂಬಾ ಮುಖ್ಯ. ನೀವು ತಿಂಗಳ ಮುಟ್ಟಿನ ಸಮಯದಲ್ಲಿ ಪ್ಯಾಡ್ ಅನ್ನು ಹೆಚ್ಚು ಸಮಯ ಬದಲಾಯಿಸದೇ ಇದ್ದರೆ ಸೋಂಕು ಬರಬಹುದು. ಆದ್ದರಿಂದ 4-6 ಗಂಟೆಯ ಒಂದು ಬಾರಿ ಪ್ಯಾಡ್ ಬದಲಾಯಿಸುವುದು ಉತ್ತಮ. ಪ್ಯಾಡ್ ಬದಲಾಯಿಸುವ ಮೊದಲು ಜನನಾಂಗವನ್ನು ನೀರಿನಿಂದ ಶುದ್ಧವಾಗಿ ತೊಳೆದು ನಂತರ ಪ್ಯಾಡ್ ಬಳಸಿ. ಆಧ್ಯಾತ್ಮಿಕವಾಗಿಯೂ ಈ ಸಮಯದಲ್ಲಿ ಮಹಿಳೆಯರು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಹಿರಿಯರು ಹೇಳುತ್ತಾರೆ. ದೇಹ ದುರ್ಬಲವಾಗಿರುವ ಸಮಯವಾದ್ದರಿಂದ ತಮ್ಮ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಬೇಕು. 2. ಕಬ್ಬಿಣದ ಅಂಶವಿರುವ ಆಹಾರ ತಿನ್ನಬೇಕು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ರಕ್ತಹೀನತೆ ಸಮಸ್ಯೆ ಹೆಚ್ಚು ಕಾಣುತ್ತದೆ. ಆದ್ದರಿಂದ ಪಾಲಕ್ ಸೊಪ್ಪು, ಬೆಲ್ಲ, ಖರ್ಜೂರ, ಕಡಲೆಕಾಳು, ಹಸಿರು ತರಕಾರಿಗಳನ್ನು ಹೆಚ್ಚು ತಿನ್ನಬೇಕು. ಇದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ. 3. ಹೆಚ್ಚು ನೀರು ಕುಡಿಯುವ ಅಭ್ಯಾಸ ಇರಲಿ. ಬಹಳ ಮಹಿಳೆಯರು ದಿನವಿಡೀ ಕೆಲಸದಲ್ಲಿ ಬ್ಯುಸಿಯಾಗಿ ನೀರು ಕುಡಿಯುವುದೇ ಮರೆತು ಬಿಡುತ್ತಾರೆ. ನೀರು ಕಡಿಮೆ ಕುಡಿದರೆ ದೇಹದಲ್ಲಿ ದಣಿವು, ತಲೆನೋವು ಮತ್ತು ಚರ್ಮದ ಸಮಸ್ಯೆಗಳು ಬರಬಹುದು. ಆದ್ದರಿಂದ ದಿನಕ್ಕೆ ಕನಿಷ್ಠ 2-3 ಲೀಟರ್ ನೀರು ಕುಡಿಯುವುದು ಉತ್ತಮ. 4. ಸರಿಯಾಗಿ ನಿದ್ರೆ ಮಾಡಬೇಕು. ನಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯ. ರಾತ್ರಿ ತಡವಾಗಿ ಮಲಗುವುದು ಮತ್ತು ಕಡಿಮೆ ನಿದ್ರೆ ಮಾಡುವುದು ಹಾರ್ಮೋನ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದರಿಂದ ದಣಿವು ಮತ್ತು ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ದಿನಕ್ಕೆ ಕನಿಷ್ಠ 7-8 ಗಂಟೆ ನಿದ್ರೆ ಮಾಡಬೇಕು. 5. ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಬೇಕು. ಮನೆಯ ಕೆಲಸ ಮಾಡುವುದು ಮಾತ್ರ ವ್ಯಾಯಾಮ ಅಲ್ಲ. ಪ್ರತಿದಿನ ಕನಿಷ್ಠ 20-30 ನಿಮಿಷ ನಡೆಯುವುದು ಅಥವಾ ಯೋಗ ಮಾಡುವುದು ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ದೇಹ ತುಂಬಾ ಚುರುಕಾಗಿರುತ್ತದೆ. 6. ತುಂಬಾ ಟೈಟ್ ಬಟ್ಟೆ ಹಾಕಬೇಡಿ. ತುಂಬಾ ಬಿಗಿಯಾದ ಬಟ್ಟೆ ಹಾಕಿಕೊಂಡರೆ ದೇಹಕ್ಕೆ ಕಿರಿಕಿರಿಯಾಗಬಹುದು, ಚರ್ಮಕ್ಕೂ ಸಮಸ್ಯೆಯಾಗಬಹುದು. ಆದ್ದರಿಂದ ಆರಾಮವಾಗಿರುವ ಬಟ್ಟೆ ಧರಿಸುವುದು ತುಂಬಾ ಮುಖ್ಯ. 7. ಹೆಚ್ಚು ಒತ್ತಡ ತೆಗೆದುಕೊಳ್ಳಬೇಡಿ. ಕೆಲವು ಮಹಿಳೆಯರು ಎಲ್ಲದರ ಬಗ್ಗೆ ತುಂಬಾ ಯೋಚಿಸುತ್ತಾರೆ. ಒತ್ತಡ ಹೆಚ್ಚಾದರೆ ದೇಹಕ್ಕೂ ಮನಸ್ಸಿಗೂ ಹಾನಿಯಾಗುತ್ತದೆ. ಆದ್ದರಿಂದ ಸ್ವಲ್ಪ ಸಮಯ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಕೆಲಸಗಳನ್ನು ಮಾಡಬೇಕು. 8. ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಧ್ಯಾನ ಮಾಡಿ. ಆಧ್ಯಾತ್ಮಿಕವಾಗಿ ನೋಡಿದರೆ ಬೆಳಿಗ್ಗೆ ಸಮಯ ತುಂಬಾ ಶುದ್ಧವಾಗಿರುತ್ತೆ. ಈ ಸಮಯದಲ್ಲಿ 5-10 ನಿಮಿಷ ದೇವರ ಹೆಸರು ಜಪಿಸುವುದು ಅಥವಾ ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ. 9. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದು ಒಳ್ಳೆಯದು. ಬೆಳಿಗ್ಗೆ ಎದ್ದು 1 ಗ್ಲಾಸ್ ನೀರು ಕುಡಿದರೆ ದೇಹದೊಳಗಿನ ಅಶುದ್ಧಿಗಳು ಹೊರಹೋಗಲು ಸಹಾಯವಾಗುತ್ತದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಅಭ್ಯಾಸ. 11. ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ಮಹಿಳೆಯರು ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಹೇಳುವುದೇ ಇಲ್ಲ. ನೋವು ಇದ್ದರೂ ಸಹಿಸುವುದು ಸರಿಯಲ್ಲ. ಸಮಯಕ್ಕೆ ವೈದ್ಯರನ್ನು ಭೇಟಿ ಮಾಡಿದರೆ ದೊಡ್ಡ ಸಮಸ್ಯೆ ತಪ್ಪಿಸಬಹುದು. 12. ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಮಹಿಳೆಯರು ಮನೆಯ ಲಕ್ಷ್ಮಿ ಎಂದು ಹೇಳುತ್ತಾರೆ. ಆದ್ದರಿಂದ ನೀವು ಆರೋಗ್ಯವಾಗಿದ್ದರೆ ಮಾತ್ರ ಮನೆ ಸಂತೋಷವಾಗಿರುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ತುಂಬಾ ಮುಖ್ಯ.
ಮಹಿಳೆಯರೇ, ಈ ಸಣ್ಣ ಸಣ್ಣ ಆರೋಗ್ಯದ ಅಭ್ಯಾಸಗಳನ್ನು ಪಾಲಿಸಿದರೆ ನಿಮ್ಮ ಜೀವನ ಹೆಚ್ಚು ಆರೋಗ್ಯಕರ ಮತ್ತು ಸಂತೋಷಕರವಾಗಿರುತ್ತದೆ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬವು ಸಂತೋಷವಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ.